ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ PUCಯಲ್ಲಿ ಒಂದನೇ ಒಂದು ಪದ್ಯಭಾಗವಾದಂಥ ರನ್ನಮಹಾಕವಿ ಬರೆದ ದುರ್ಯೋಧನ ವಿಲಾಪ ಅನ್ನೋದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಹಿಂದಿನ ಒಂದು ತರಗತಿಯಲ್ಲಿ ಯಾವ ರೀತಿಯಾಗಿ ಇವತ್ತು ದುರ್ಯೋಧನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಇವತ್ತು ತನ್ನೆಲ್ಲ ಬಂಧು ಬಾಂಧವರನ್ನು ಕಳೆದುಕೊಂಡಾಗ ಯಾವ ರೀತಿಯಾದಂಥ ಒಂದು ದುಃಖವನ್ನು ಪಡ್ತಾ ಇದ್ದಾನೆ, ಇಲ್ಲಿ ಯಾವ ರೀತಿಯಾದಂಥ ಒಂದು ದುಃಖ ದುಮ್ಮಾನಗಳನ್ನು ಪಡ್ತಾ ಇದ್ದಾನೆ, ಪ್ರಲಾಪವನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದಾನೆ ಅನ್ನೋದನ್ನು ನಾವೇನು ಮಾಡಿದ್ದೇವೆ, ಈಗಾಗಲೇ ಒಂದು ನುಡಿಗಳಲ್ಲಿ ನೋಡಿದ್ದೇವೆ. ಹಾಗಾದರೆ ಹಿಂದಿನ ಒಂದು ತರಗತಿಯಲ್ಲಿ ಇವತ್ತು ನಾವು ರತ್ನತ್ರಯರಲ್ಲಿ ಒಬ್ಬರಾದಂಥ ಇವತ್ತು ರನ್ನಮಹಾಕವಿ ಬರೆದಂಥ ಒಂದು ಕಾವ್ಯ ಭಾಗವನ್ನು ಇವತ್ತು ನಾಟಕದ ಒಂದು ಶೈಲಿಯ ಮುಖಾಂತರವಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ 1 ಮತ್ತು 2ನೇ ಒಂದು ನುಡಿಗಳನ್ನು ನಾವು ನೋಡಿದ್ದೇವೆ. ಇಲ್ಲಿ ದುರ್ಯೋಧನ 1ನೇ ನುಡಿಯೊಳಗೆ ಏನು ಹೇಳ್ತಾರೆ, ದುರ್ಯೋಧನ ಕುರುಕ್ಷೇತ್ರ ರಣರಂಗದಲ್ಲಿ ಸಂಜಯನೊಡನೆ ನಡೆದು ಬರುತ್ತಿರುವಾಗ ರಕ್ತದ ಕಡಲಲ್ಲಿ ಮುರಿದು ಬಿದ್ದಿರುವಂಥ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಏನು ಮಾಡ್ತಾ ಇದ್ವು, ಆತನ ಪಾದಗಳನ್ನು ಚುಸ್ತಾ ಇದ್ವು. ಕಾಲಿಡುವುದಕ್ಕೂ ಕೂಡ ಇವತ್ತು ಜಾಗವಿಲ್ಲದೆ ಕುರುಪತಿಯಾದಂಥ ಇವತ್ತು ದುರ್ಯೋಧನ ಭಾರೀ ಹೆಣಗಳನ್ನು ಮೆಟ್ಟಿ ಏನು ಮಾಡ್ತಾ ಇದ್ದಾನೆ, ಮೆಲ್ಲನೆ ನಡೆದು ಬರ್ತಾ ಇದ್ದಾನೆ. ಎಲ್ರಿದು ರಣರಂಗದಲ್ಲಿ ಮೆಟ್ಟಿ ಮೆಲ್ಲನೆ ಇವತ್ತು ರಣರಂಗಕ್ಕೆ ಬರ್ತಾ ಇದ್ದಾನ. ಆ ರಣರಂಗದಲ್ಲಿ ಬಿದ್ದಂಥ ಹೆಣಗಳ ಒಂದು ಶವದ ಒಂದು ಯಾತ್ರೆಯನ್ನು ಅಲ್ಲಿ ನೋಡ್ತಾನೆ. ಅದೇ ರೀತಿಯಾಗಿ 2ನೇ ಒಂದು ಭಾಗದಲ್ಲಿ ನಾವು ನುಡಿಯಲ್ಲಿ ನೋಡ್ತಾ ಇದ್ದೇವೆ, ಆನೆಯ ಹೆಣಗಳೆಂಬ ಬೆಟ್ಟ ಅಥವಾ ಆ ಆನೆಗಳ ಹೆಣಗಳ ಬೆಟ್ಟಗಳನ್ನು ಏರಿಕೊಂಡು ರಕ್ತದ ನದಿಗಳನ್ನು ಇವತ್ತು ದಾಟಿಕೊಂಡು ನೋಡ್ರಿ, ಇವ ಶೈಲಂಗಳನ್ನೇರಿ ಏರಿ ರುದಿರ ಶ್ರೋತ್ರಗಳನ್ನು ದಾಟಿ ನೋಡ್ರಿ, ಇವಧೋರ್ನ ಲಲಿತ ಪ್ರಧಾನ ವಿಪಿನ ವಾತಂಗಳೋಳ್ ಅಂತ ಹೇಳ್ತಾನಲ್ಲಿ. ಯಾವ ರೀತಿಯಾಗಿ ಇಲ್ಲಿ ಆನೆಗಳ ಹೆಣಗಳ ಬೆಟ್ಟಗಳನ್ನು ಏರಿಕೊಂಡು ರಕ್ತದ ನದಿಗಳನ್ನು ದಾಟಿಕೊಂಡು ಆನೆಗಳ ಸೊಂಡಿಲುಗಳೆಂಬ ಕರಿ ಬಳ್ಳಿಯ ಅಥವಾ ಕಪ್ಪು ಬಳ್ಳಿಯ ಕಾಡಿನಲ್ಲೇ ಸಿಕ್ಕಿಕೊಂಡಾಗ ಅವು ಯಾವುದನ್ನು ಕೂಡ ಲೆಕ್ಕಿಸದೆ ಸಂಜಯನ ಹೆಗಲನ್ನು ಶಿರಸ್ಕಂದ ಅವಲಂಬಂ, ಸಂಜಯ ಶಿರಸ್ಕಂದ ಅವಲಂಬಂ ಅಂತಂದ್ರೆ ಸಂಜಯನ ಹೆಗಲನ್ನು ಇವತ್ತು ಅವಲಂಬಿಸಿಕೊಂಡು ಬರುತ್ತಿದ್ದಂಥ ದುರ್ಯೋಧನ ಏನು ಮಾಡ್ತಾನೆ, ಬಾಣಗಳ ಸಮೂಹದಿಂದ ಇವತ್ತು ಚಿತ್ರವಾಗಿದ್ದಂಥ ಕವಚದೊಂದಿಗೆ, ಯಾವ ಕವಚದೊಂದಿಗೆ, ದ್ರೋಣರಿಗೆ ಭದ್ರವಾದಂಥ ಒಂದು ಕವಚ ಕುಂಡಲ ಇತ್ತು, ಕವಚ ಇತ್ತು. ಆ ಕವಚವೆಲ್ಲವೂ ಕೂಡ ಚಿತ್ರವಾಗಿತ್ತು. ಅದು ಯಾರಿಂದ ಚಿತ್ರವಾಗಿತ್ತು ಅನ್ನೋದನ್ನು ನಾವು ಮುಂದಿನ ಒಂದು ವಚನದಲ್ಲೇ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಿದ್ರೆ ಇವತ್ತು ಕವಚದೊಂದಿಗೆ ಬಿದ್ದಿರುವಂಥ ಆ ದ್ರೋಣರನ್ನ ಇವತ್ತು ಅವರ ದೇಹವನ್ನು ಕಂಡಾಗ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಇಲ್ಲಿ ದುರ್ಯೋಧನ ಮಾಡ್ತಾನೆ ಅನ್ನೋದನ್ನ ನಾವಿವತ್ತು ನೋಡ್ತಾ ಹೋಗೋಣ. ಹಾಗಾದರೆ ವಚನದಲ್ಲಿ ಹೇಳ್ತಾರೆ, ಅಂತೂ ದುಷ್ಟದುಮ್ನ, ಅಂತೂ ದುಷ್ಟದುಮ್ನ. ಯಾವ ದುಷ್ಟದುಮ್ನ? ಇಲ್ಲಿ ಅಂತೂ ನಿಸರ್ಗ ದುಷ್ಟದುಮ್ನ ಕಚ ನಿಗ್ರಹ ವಿಳಿತ. ನೋಡ್ರಿ, ವಚನದಲ್ಲಿ ಹೇಳ್ತಾರೆ, ಅಂತೂ ನಿಸರ್ಗ ದುಷ್ಟದುಮ್ನ ಕಚ ನಿಗ್ರಹ ವಿಳಿತ ಮೌಳಿಯಾಗಿದ್ದ ಭಾರಧ್ವಜ ನಿರವಂ ರಾಜರಾಜಂ ನೋಡೆ. ಅಂದ್ರೆ ಇದರ ಅರ್ಥ ಅಂತೂ ವಚನ, ಅಂತೂ ಹೀಗೆ ನೋಡ್ರಿ, ಅಂತೂ ಸ್ವಭಾವತಃ ನಿಸರ್ಗ ಅಂತಂದ್ರೆ ಸ್ವಭಾವತಃ. ನಿಸರ್ಗ ಅಂತಂದ್ರೆ ಏನ್ರಿ? ನಿಸರ್ಗ ಸ್ವಭಾವತಃ ಇಲ್ಲಿ ದುಷ್ಟದುಮ್ನ, ದುಷ್ಟ ಅಂತಂದ್ರೆ ಕೆಟ್ಟವ, ಸ್ವಭಾವತಃ ದುಷ್ಟದುಮ್ನ ಅಂತಂದ್ರೆ ಯಾರಿವ? ದ್ರುಪದ ರಾಜನ ಮಗ. ದ್ರುಪದ ರಾಜನ ಮಗ ಅಗ್ನಿಯಿಂದ ಹುಟ್ಟಿದಂಥವ. ಅಗ್ನಿಯಿಂದ ಹುಟ್ಟಿದಂಥ ದ್ರುಪದ ರಾಜನ ಮಗ ಇವತ್ತೇನ್ ಮಾಡ್ತಾನ್ರಿ, ದ್ರೋಣಾಚಾರ್ಯರನ್ನ ಕೊಲೆಗೈತಾ ಇದ್ದಾನೆ.
ಯಾವ ರೀತಿಯಾಗಿ ಕೊಲೆ ಗೈತಾನ ಅಂತ ಅಂತೂ ಅಂತೂ ಈ ರೀತಿಯಾಗಿ ಹೀಗೆ ನಿಸರ್ಗ ಸ್ವಭಾವತಃ ದುಷ್ಟದುಮ್ನ ಸ್ವಭಾವತಃ ಕೆಟ್ಟವನಾದಂಥ ದುಷ್ಟದುಮ್ನ ಕಚ ನಿಗ್ರಹ ಕರವಿಳಿತ ನೋಡ್ರಿ ಕಚ ನಿಗ್ರಹ ಕಚ ಅಂತಂದ್ರೆ ತಲೆಗೂದಲು ಆ ತಲೆಗೂದಲು ಇವತ್ತ ನಿಗ್ರಹ ಕರವಿಳಿತ ಕರ ಅಂತಂದ್ರ ಶಿಕ್ಷೆ ಯಾರಿಗೆ ಶಿಕ್ಷೆ ಕೊಡಕತ್ತಾನ್ರಿ ಇವ ಇಲ್ಲಿ ದ್ರೋಣರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾನೆ ಕಚ ನಿಗ್ರಹ ಕರವಿಳಿತ ಕಚ ಅಂತಂದ್ರೆ ತಲೆಗೂದಲು ಆ ತಲೆಗೂದಲಿಗೆ ಇವತ್ತು ಶಿಕ್ಷೆಯನ್ನ ಕೊಡ್ತಾ ಇದ್ದಾನ ತಿರುಚಲ್ಪಟ್ಟ ಇಳುತ್ತ ತಿರುಚಲ್ಪಟ್ಟ ಮೌಳಿಯಾಗಿದ್ದ ನೋಡ್ರಿ ಇವತ್ತು ಮೌಳಿಯಾಗಿದ್ದ ಶ್ರೇಷ್ಠನಾಗಿದ್ದ ಭಾರಧ್ವಜ ನಿರವಂ ಭಾರಧ್ವಜ ಅಂದ್ರೆ ಯಾರು ಭಾರಧ್ವಜ ನಿರವಂ ಭಾರಧ್ವಜ ಇವತ್ತು ಈತ ದ್ರೋಣರ ತಂದೆ ದ್ರೋಣಾಚಾರ್ಯರ ತಂದೆ ಯಾರಿಗೆ ಭಾರಧ್ವಜ ಇವತ್ತು ದ್ರೋಣರ ತಂದೆಯಾದಂತ ಆತನ ಮಗ ನಿರವಂ ಅಂತಂದ್ರೆ ದ್ರೋಣಾಚಾರ್ಯರು ಇವತ್ತ ಭಾರಧ್ವಜನ ಮಗ ಭಾರಧ್ವಜನ ಹೆಂಡತಿ ಕೃಪೆ ಆ ಕೃಪೆಯ ಮತ್ತು ಭಾರಧ್ವಜರ ಮಗನೇ ಇವತ್ತು ಯಾರು ಅಂತಂದ್ರ ದ್ರೋಣಾಚಾರ್ಯರು ಇವತ್ತು ಭಾರಧ್ವಜ ಏನ್ರಿ ದ್ರೋಣಾಚಾರ್ಯರ ಇವತ್ತ ದ್ರೋಣಾಚಾರ್ಯರ ತಂದೆ ಇವರು ಯಾರ್ರಿ ಭಾರಧ್ವಜ ದ್ರೋಣರ ತಂದೆ ಅವರ ತಾಯಿ ಕೃಪೆ ಇವತ್ತು ಆ ಭಾರಧ್ವಜರ ನಿರವಂ ನೋಡ್ರಿ ಆ ನಿರವಂ ಇವತ್ತು ಆತನ ಮಗನನ್ನ ರಾಜರಾಜನು ನೋಡಿ ಕುರುರಾಜನಾದಂತ ದುರ್ಯೋಧನ ರಾಜರಾಜನ್ ಅಂತಂದ್ರೆ ಯಾರೇ ಕುರುರಾಜನಾದಂತ ದುರ್ಯೋಧನ ಇವತ್ತು ಯಾರನ್ನ ದ್ರೋಣಾಚಾರ್ಯರು ತಲೆಯನ್ನು ತಿರುಚಿಕೊಂಡು ದುಷ್ಟದುಮ್ನನಿಂದ ಹತರಾಗಿ ಏನ ಇವತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಬಿದ್ದು ಹೋಗಿದ್ರು ಸತ್ತು ಹೋಗಿದ್ರು ಅವರನ್ನ ಇವತ್ತು ಯಾರು ನೋಡ್ತಾರೆ ದುರ್ಯೋಧನ ಇವತ್ತು ಕುರುಕ್ಷೇತ್ರ ರಣರಂಗದಲ್ಲಿ ನೋಡ್ತಾನೆ ಮುಂದೆ ಅದೇ ರೀತಿಯಾಗಿ ಮೂರನೇ ಒಂದು ನುಡಿ ಅರೆ ಮೇ ಬಿಲ್ ಭಿನ್ನಗೆ ಗಾಂಡೀವಿಯತು ಪಿನಾಕಪಾನಿಯಂ ನೆರೆ ಇರ್ತಿಚ್ಚಿ ನೋಡ್ರಿ ನೆರೆ ನಿರ್ತಿಚ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕದು ನಿಮ್ಮ ಅಪೇಕ್ಷೆಯಂ ನೆರೆಯ ನಿರ್ತಿಚ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕದು ನಿಮ್ಮ ಅಪೇಕ್ಷೆಯಂ ನಿಮ್ಮ ಅಪೇಕ್ಷೆ ಎಂದು ಅರಿಯೇನೆ ಇದೆನ್ನ ಕರ್ಮವಶಂ ಎಂದು ಅರಿಯೇ ನಿಮಗಿಂತು ಸಾವುಮೇ ನೋಡ್ರಿ ನಿಮಗಿಂತು ಸಾವುಮಿ ತೆರದಿ ಆಕಾರಂ ನೆರೆಯೇ ಸಂಭವಿಸಿದ್ದುದು ಕುಂಭ ಸಂಭವ ಅಂತಂದ್ರೆ ಇವತ್ತ ದ್ರೋಣಾಚಾರ್ಯರೇ ಯಾರಿ ಕುಂಭ ಸಂಭವ ಅಂತಂದ್ರೆ ದ್ರೋಣರು ಕುಂಭ ಸಂಭವ ದ್ರೋಣಾಚಾರ್ಯರು ದ್ರೋಣರಿಗೆ 2-3 ಹೆಸರುಗಳು ಇದಾವೆ ಅರೆಮೆ ಭಿನ್ನಗೆ ನೋಡ್ರಿ ಅರೆಮೆ ದ್ರೋಣಾಚಾರ್ಯರೇ ಭಿನ್ನಕ್ಕೆ ನೋಡ್ರಿ ಭಿನ್ನಕ್ಕೆ ಚಾತುರ್ಯ ಎದರಲ್ಲಿ ಚಾತುರ್ಯವಂತರು ಇವತ್ತ ನೈಪುಣ್ಯವಂತರು ಯಾರು ನೈಪುಣ್ಯವಂತರು ಇವತ್ತ ಇಲ್ಲಿ ದ್ರೋಣಾಚಾರ್ಯರು ಏನಾಗಿದ್ದಾರೆ ಭಿನ್ನಕ್ಕೆ ಅಂತಂದ್ರ ದ್ರೋಣಾಚಾರ್ಯರೇ ನಿಮ್ಮ ಬಿಲ್ವಿದ್ಯಾ ನೈಪುಣ್ಯ ನೋಡ್ರಿ ನಿಮ್ಮ ಬಿಲ್ವಿದ್ಯಾ ನೈಪುಣ್ಯ ಚಾತುರ್ಯ ಇವತ್ತ ಬಹಳಷ್ಟು ಶ್ರೇಷ್ಠವಾದಂಥದ್ದು
ಗಾಂಡೀವಿ ಅಂತು. ಗಾಂಡೀವಿ ಅಂತಂದ್ರ ಧನುರ್ವಿದ್ಯೆ ನೋಡ್ರಿ. ಗಾಂಡೀವಿ ಅಂತಂದ್ರ ಧನುರ್ವಿದ್ಯೆ ರೀ. ಆ ಧನುರ್ವಿದ್ಯೆಯಲ್ಲಿ ಶ್ರೇಷ್ಠನಾದಂತ ಅರ್ಜುನನು ಒತ್ತಟ್ಟಿಗಿರಲ್ಲ ನೋಡ್ರಿ. ಯಾಕಂತಂದ್ರ ಗುರು ದ್ರೋಣಾಚಾರ್ಯರು ಏನ್ ಮಾಡಿಬಿಟ್ಟಿದ್ರಲ್ಲಿ ಅರ್ಜುನನಿಗೆ ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠನನ್ನಾಗಿ ಮಾಡಿದ್ರು. ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ ದುರ್ಯೋಧನ ಈ ರೀತಿಯಾಗಿ ಹೇಳ್ತಾನೆ, ಅರೆಮೆ ಬಿಲ್ ಭಿನ್ನಗೆ ಗಾಂಡೀವಿ ಅಂತು ನೋಡ್ರಿ. ದ್ರೋಣಾಚಾರ್ಯರೇ ಬಿಲ್ವಿದ್ಯೆಯ ಚಾತುರ್ಯತೆ ನೈಪುಣ್ಯತೆಯಲ್ಲಿ ಇವತ್ತ ಅರ್ಜುನ ಒತ್ತಟ್ಟಿಗಿರಲಿ. ಗಾಂಡೀವಿ ಅಂತು ಅರ್ಜುನ ಒತ್ತಟ್ಟಿಗಿರಲಿ. ಆದ್ರ ಪಿನಾಕ ಪಾನಿಯು, ಪಿನಾಕ ಧನಸ್ಸು, ಪಿನಾಕ ಧನಸ್ಸು, ಕಣವು ತ್ರಿಶೂಲ, ತ್ರಿಶೂಲ ಹೌದಾ. ಪಿನಾಕ ಪಾನಿಯಂ, ಪಾನಿಯಂ, ಪಾನಿಯಂ ಅಂತಂದ್ರ ಶಿವ. ಪಿನಾಕ ಪಾನಿಯಂ ತ್ರಿಶೂಲನ ಹಿಡಿದಂತ ಧನಸ್ಸನ್ನು ಹಿಡಿದಂತ ಶಿವನೇ ಪಾನಿ, ಶಿವ ನೋಡ್ರಿ. ಶಿವನು ನೆಂದು ಅರಿಯನಿದೆ, ನೆಂದು ಅರಿಯನಿ ಇದಿರ್ಚಿ ನಿಮ್ಮೊಡನೆ ಗಾದಿ ಗೆಲ್ಲಲ್ಕದು ನಿಮ್ಮ ಅಪೇಕ್ಷೆಯು. ಅದಕ್ಕಾಗಿ ಹೇಳ್ತಾನೆ ದ್ರೋಣಾಚಾರ್ಯರೇ ಬಿಲ್ವಿದ್ಯೆಯ ಚಾತುರ್ಯತೆಯಲ್ಲಿ ನೈಪುಣ್ಯತೆಯಲ್ಲಿ ಇವತ್ತ ಗಾಂಡೀವಿಯಂತೂ ಅರ್ಜುನನ ಒತ್ತಟ್ಟಿಗಿರಲ್ಲ. ನಿಮ್ಮ ಸರಿ ಸಮಾನರಾದಂಥವ್ರು ಯಾರೂ ಇಲ್ಲ. ಅದಕ್ಕೆ ಹೇಳ್ತಾನೆ ಪಿನಾಕ ಪಾನಿಯಂ ತ್ರಿಶೂಲನ ಹೊಂದಿದಂತ ಧನಸ್ಸನ್ನು ಹೊಂದಿದಂತ ಯಾರೇ ಇವತ್ತು ಶಿವನು ಕೂಡ ಇವತ್ತ ಅಸಮರ್ಥನು. ಇಲ್ಲಿ ನೆರೆಯ ನಿರ್ದಿಚಿ ಅಂತಂದ್ರೆ ಅಸಮರ್ಥ. ನೆರೆಯ ನಿರ್ದಿಚಿ ಅಂದ್ರೆ ಅಸಮರ್ಥ ಯಾರು ಅಂತಂದ್ರ ನಿಮ್ಮೊಡನೆ ಕಾಲಿ ಗೆಲ್ಲಲ್ಕದು. ಶಿವನು ಸಹಿತ ಅಸಮರ್ಥನಾಗಿದ್ದಾನೆ. ಆ ಶಿವನು ಸಹಿತ ನಿಮ್ಮ ಜೊತೆಗೆ ಯುದ್ಧವನ್ನ ಮಾಡಿ ಗೆಲ್ಲಲಾರ. ಇಲ್ಲಿ ಧನುರ್ವಿದ್ಯೆ ನೈಪುಣ್ಯತೆಯಲ್ಲೇ ನಿಮ್ಮ ಅಪೇಕ್ಷೆಯಂತೆ ನೋಡಿ. ನಿಮ್ಮ ಅಪೇಕ್ಷೆಯಂ ಎಂದ ಅರಿಯೇ ಇದೆನ್ನ. ಇದು ನಿಮ್ಮ ಅಪೇಕ್ಷೆಯೋ ಯಾವುದೋ ನಾನರೇ. ಕರ್ಮವಶಂ ಎಂದರೆ ಇದು ನಿಮ್ಮ ಏನು ಕರ್ಮವಶ, ಇದು ನಿಮ್ಮ ಕರ್ಮಫಲವೋ. ಕರ್ಮವಶ ಅಂತಂದ್ರೆ ಏನ್ರಿ ಕರ್ಮಫಲವೋ ಅಥವಾ ಉದಾಸೀನವೋ. ಉದಾಸೀನ ಅಂತಂದ್ರೆ ತಾತ್ಸಾರ ಮಾಡೋದು. ಅದೇನು ಬಿಡು ಬಿಲ್ವಿದ್ಯೆ ನನಗೆ ಬರ್ತದ, ನಾನು ಚಾನದೇನಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇವತ್ತು ದುರ್ಯೋಧನ ರಣಭೂಮಿಯಲ್ಲಿ ಅವರನ್ನ ಹೊಗಳ್ತಾ ಇದ್ದ. ಈ ರೀತಿಯಾಗಿ ನಿಮಗೆ ಇಂಥ ಒಂದು ಸಾವು ಸಂಭವಿಸಿದೆಯಲ್ಲ, ಈ ಸಾವು ಇವತ್ತು ನಿಮ್ಮ ಕರ್ಮವಶದಿಂದ ನಾನರೇ ನಿಮ್ಮ ಕರ್ಮಫಲವು ನಿಮ್ಮ ಉದಾಸೀನವು. ಪ್ರಶ್ನಾರ್ಥಕ ಹೇಳ್ತಾನೆ ಅಲ್ಲಿ ಕರ್ಮವಶಂ ಎಂದು ಅರಿಯೇ ನೋಡ್ರಿ. ನಿಮ್ಮ ಉದಾಸೀನತೆಯೋ ಅಥವಾ ನಿಮ್ಮ ಕರ್ಮಫಲವು ನಿಮಗಿಂತ ಸಾವೇ, ನಿಮಗಿಂತ ಒಂದು ಸಾವೇ. ನನಗದು ವಿಚಿತ್ರವಾಗಿದೆ ಅಂತ ಹೇಳ್ತಾನೆ. ಕೆರದಿನ್ ಆಕಾರಂ ನೆರೆ, ಈ ಕಾರಣದಿಂದಾಗಿ ನಾನು ಈ ಸಾವನ್ನ ಅರಿಯಲಾರೆ. ನೋಡ್ರಿ, ನಿಮಗೆ ಇಂಥ ಒಂದು ಸಾವು ಬಂದಂತಂದ್ರೆ ನಾನು ಇದನ್ನ ಅರಿಯಲಾರೆ, ಅರ್ಥಕೊಳ್ಳೋಕೆ ನನಗೆ ಸಾಧ್ಯವಿಲ್ಲ. ಸಂಭವಿಸಿದ್ದು ಇಂಥ ಒಂದು ಸಾವು ಸಂಭವಿಸಿದೆ. ಕುಂಭ ಸಂಭವಂ ಅಂದ್ರೆ ದ್ರೋಣಾಚಾರ್ಯರೇ ಅಂತ ಅವ್ರನ್ನ ಏನ್ ಮಾಡ್ತಾನೆ ಹೊಗಳ್ತಾನೆ. ನಿಮ್ಗ ಇಂಥ ಒಂದು ಸಾವೇ ಅಂತ ಹೊಗಳು ಹೇಳ್ತಾನೆ. ವಚನಕ್ಕೆ ಬರ್ತಾ ಇದ್ದೇವೆ. ಎಂದು ದುಃಖಂಗೈದು ನೋಡ್ರಿ, ಎಂದು ದುಃಖಂಗೈದು ಕುಂಭ ಸಂಭವಂ. ಕುಂಭ ಸಂಭವಂ ಅಂತಂದ್ರೆ ದ್ರೋಣಾಚಾರ್ಯರೇ. ಎಂದು ದುಃಖಂಗೈದು ಯಾರು ದುಃಖ ಕೈಯಾಕತ್ತಾರ್ರೆ ಎಂದು ಈ ರೀತಿಯಾಗಿ ದುರ್ಯೋಧನ ಅವರನ್ನ ಕುರಿತು, ಯಾರನ್ನ ದ್ರೋಣಾಚಾರ್ಯರನ್ನ ಕುರಿತು ದುಃಖವನ್ನ ವ್ಯಕ್ತಪಡಿಸ್ತಾನೆ. ತ್ರಿ ಪ್ರದಕ್ಷಿಣಂಗೈದು, ತ್ರಿ ಅಂತಂದ್ರೆ ಮೂರು, ತ್ರಿ ಮೂರು ಪ್ರದಕ್ಷಿಣೆ.
ಪ್ರದಕ್ಷಿಣಂಗೈದು ನೋಡ್ರಿ, 3 ಪ್ರದಕ್ಷಿಣೆಗಳನ್ನು ಹಾಕ್ತಾ ಇದ್ದಾನೆ. ಯಾರಿಗೆ? ಅಲ್ಲಿ ಸತ್ತು ಹೋದಂತ, ಶವವಾಗಿ ಬಿದ್ದಂತ ಆ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರಿಗೆ ಏನ್ ಮಾಡ್ತಾ ಇದ್ದಾನೆ ದುರ್ಯೋಧನ? ಈ ರೀತಿಯಾಗಿ ನಿಮಗೊಂದು ಇಂಥ ಸಾವೆ ಅಂತ ಬಹಳಷ್ಟು ದುಃಖಿತನಾಗಿ ಇವತ್ತ 3 ಪ್ರದಕ್ಷಿಣಂಗೈದು ಅವರಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಿರುವಾಗ ಆ ದಿಶ ದಿಕ್ಕುರಿ, ಆ ದಿಕ್ಕಿನಲ್ಲಿ ಏನಾಗ್ತದ? ಅದೇ ದಿಕ್ಕಿನಲ್ಲಿ ಬರ್ತಾ ಇದ್ದ, ಆ ದಿಕ್ಕಿನಲ್ಲಿ ಇವತ್ತು ಏನಾಗ್ತದ? ಅರೆ ಮುಗಿದಿರ್ದ ಕನ್ಮ ಲರಲ್ ಅರ್ಧಮೋಗಂ ನೋಡ್ರಿ, ಅರೆ ಮುಗಿದಿರ್ದ ಕನ್ಮ ಲರಲ ಅರ್ಧಮೋಗಂ ಕಡಿಯುವುದು, ಕೈಯು ಮಾ ಆಸುರ ತರಮಾಗೆ ಖರ್ಚಿದವು ಔಡು ಬೆರಸೈನ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೊಳ್ ಅಳದು ಬೀಳ್ತನ ಗುರುಪತಿ ನೋಡೆ ಕಂಡನು ಅಭಿಮನ್ಯು ಕುಮಾರಂ ನಾಜಿ ವೀರಣಂ. ನಾಜಿ ಅಂತಂದ್ರ ಇಲ್ಲಿ ಯುದ್ಧ. ಅರೆ ಮುಗಿದಿದ್ದ ಕನ್ಮ ಲರಲ ಅರ್ಧಮೊಗಂ ನೋಡ್ರಿ, ಅರೆ ಮುಗಿದಿರ್ಧ ಅಂತಂದ್ರೆ ಅರ್ಧ ಮುಚ್ಚಿದ ಕಣ್ಣೋಡು ನೋಡ್ರಿ, ಕನ್ಮಲರ. ಹಾಗಾದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅವರು? ಎಷ್ಟನೇ ನುಡಿ ಇದು? 4ನೇ ಒಂದು ನುಡಿ. 4ನೇ ಒಂದು ನುಡಿಯೊಳಗೆ ಏನಂತ ಹೇಳ್ತಾ ಇದ್ದಾರೆ? ಅರೆ ಮುಗಿದಿದ್ದ ಕನ್ಮರ ನೋಡ್ರಿ, ಕನ್ಮಲರ. ಇದನ್ನ ನಾವು ಡಿಶ್ ಬಂದಾಗ ಏನಾಗ್ತದೆ? ಇದು ಕನ್ ಪ್ಲಸ್ ಇವತ್ತು ಮಲರ, ಹೌದ್ರಿ? ಕನ್ ಪ್ಲಸ್ ಮಲರ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೇವ. ಅಂದ್ರೆ ಇದರ ಅರ್ಥ ಇವತ್ತು ಕನ್ಯೆಂಬ ಹೂವು ಏನಂತ ಅರ್ಥವನ್ನು ಕೊಡ್ತದ? ಕನ್ಯೆಂಬ ಹೂವು ಅನ್ನುವಂಥದ್ದನ್ನ ಕೊಡ್ತದ. ಇಲ್ಲಿ ಅರ್ಧಮೋಗಂ ಲರ್ಧ ಅಲರ್ಧ, ಹೌದಾ? ಇಲ್ಲಿ ಅರಳಿದ ಅಂತ ಅರ್ಥ ಆಗ್ತದ. ಆಸುರ ತರಮಾಗೆ, ಆಸುರ ಥರ ಅತಿ ಭಯಂಕರ, ಅತಿ ಭಯಂಕರ ನೋಡಿ. ಆನಂತರದಲ್ಲಿ ಲೋಹಿತ ವಾರ್ತಿ, ಲೋಹಿತ ವಾರ್ತಿ ಅಂದ್ರೆ ಇಲ್ಲಿ ಲೋಹಿತ ವಾರ್ತಿ ಅಂತಂದ್ರೆ ರಕ್ತದ ಕಡಲು, ರಕ್ತದ ಇಲ್ಲಿ ಕಡಲು. ಅಳತಿ, ಅಳತಿ ಅಂತಂದ್ರೆ ಇವತ್ತ ಇಲ್ಲಿ ಮುಳುಗಿ ರಕ್ತದ ಕಡಲಿನಲ್ಲಿ ಮುಳುಗಿ. ಆಜಿ ಅಂತಂದ್ರ ಯುದ್ಧ, ಆಜಿ ಅಂತಂದ್ರ ಯುದ್ಧ. ನಾನಿಲ್ಲಿ ಅರ್ಥಗಳನ್ನ ಬರೆದು ಬಿಟ್ಟಿದ್ದೀನಿ. ಅಂದ್ರೆ ಅರೆ ಮುಗಿದಿದ್ದ ಕನ್ ಲರಲ ಅರ್ಧಮೋಗಮ ಕಡಿಯುವುದು, ಕೈಯು ಮಾ ಆಸುರ ತರಮಾಗೆ ಖರ್ಚಿದ ಔಡು ಅಂತಂದ್ರೆ ಖರ್ಚಿದ ಗಚ್ಚಿಗೆ ಹಿಡಿದಂತ ದವಡೆ, ಔಡು ಅಂತಂದ್ರ ದವಡೆ ಹಲ್ಲುಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೆ. ಯಾರು? ವೀರ ಅಭಿಮನ್ಯು. ಬೆರಸೇನೆ ಶರಪ್ರಹಾರ ಅಂದ್ರ ಇಲ್ಲಿ ಬೆರಸನ್ನೇ ಶರಪ್ರಹಾರ ಅಂತಂದ್ರ ಬಾಣಗಳ ಹೊಡೆತದಿಂದ, ಶರ ಅಂತಂದ್ರ ಬಾಣರಿ, ಆ ಬಾಣಗಳ ಹೊಡೆತದಿಂದ ಇವತ್ತೇನಾಗಿದ್ದವ? ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ತಿಯೋಳ್ ಅಳ್ದು ಬೀಳ್ತನ ಗುರುಪತಿ ನೋಡೆ ಕಂಡನು ಅಭಿಮನ್ಯು ಕುಮಾರನಂ ನಾಸಿ ವೀರಣಂ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ನಾವು
ಈ ಒಂದು ಭಾವಾರ್ಥವನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಅರ್ಧ ಮುಚ್ಚಿದ ಕನ್ಯೆಂಬ ಹೂ ನೋಡ್ರಿ, ಅರ್ಧ ಮುಗಿತಿದ್ದ ಕೈಮರಂ ಅರ್ಧ ಮೊಗಂ, ಅರ್ಧ ಮುಚ್ಚಿದ ಕಣ್ಣುಗಳೆಂಬ ಹೂ, ಅರಳಿದ ಮುಖ ಅರ್ಧ ಮೊಗಂ, ಅರ್ಧ ಮೊಗಂ ಅರಳಿದಂತ ಒಂದು ಮೊಗ, ಮೊಗ ಮೀನ್ಸ್ ಮುಖ, ಮೊಗ ಮುಖ. ಕಡಿಯುವುದು ನೋಡ್ರಿ, ಕಡಿಯುವುದು ಕಡಿದು ಹೋದ ಕೈಯು, ಕಡಿದು ಹೋದಂತ ಕೈಗಳು. ಅರ್ಧ ಮುಚ್ಚಿದ ಕಣ್ಣುಗಳೆಂಬ ಹೂವು, ಅರಳಿದಂತ ಒಂದು ಮೊಗ, ಕೈಗಳಲ್ಲಿ ಇವತ್ತು ಕಡಿದು ಹೋದ ಕೈಗಳು ನೋಡ್ರಿ. ಆಸುರತರಮಾಗೆ, ಆಸುರತರಮಾಗೆ ಅತಿ ಭಯಂಕರವಾದ, ಅತಿ ಭಯಂಕರವಾಗಿ ಖರ್ಚಿದ ಔಡು, ಅತಿ ಭಯಂಕರವಾಗಿ ಗಚ್ಚಿಗೆ ಹಿಡಿದಂತ ಔಡು, ದವಡೆಗಳನ್ನು ಗಚ್ಚಿಗೆ ಹಿಡಿದಿದ್ದ. ಹಿಡಿದು ಬೆರಸೆನ್ನೆ ಶರಪ್ರಹಾರ ನೋಡ್ರಿ, ಬಾಣಗಳ ಹೊಡೆತದಿಂದ ಆತನ ಶರೀರ ಹೆಂಗಾಗಿತ್ತು ಅಂತಂದ್ರ ಜರ್ಜರಿತ ಶರೀರನಾಗಿ ನೋಡ್ರಿ, ಬಾಣಗಳ ಹೊಡೆತದಿಂದ ಜರ್ಜರಿತ ಶರೀರನಾಗಿ. ಇವತ್ತು ನವ ಅಂತಂದ್ರ ಇವತ್ತ ಯಾವ ರೀತಿಯಾಗಿ ಅಂತಂದ್ರ ಇಲ್ಲಿ ಬಿಸಿ ರಕ್ತದ, ನವ ಅಂತಂದ್ರೆ ಹೊಸದ್ರಿ, ಹೌದಾ? ನವ ಅಂತಂದ್ರೆ ಇಲ್ಲಿ ಹೊಸದು. ಆ ಬಾಣಗಳ ಹೊಡೆತದಿಂದ ದೇಹವೆಲ್ಲವೂ ಜರ್ಜರಿತವಾಗಿಬಿಟ್ಟಿತ್ತು. ಜರ್ಜರಿತವಾದಂಥ ಶರೀರದಿಂದ ಬಿಸಿ ರಕ್ತದ ಕಡಲಿನಲ್ಲಿ ನೋಡ್ರಿ, ನವಲೋಹಿತ ವಾರ್ದಿಯೋಳ್ ಅಳ್ದು, ಅಳ್ದು ಅಂತಂದ್ರೆ ಮುಳುಗಿ, ನವ ಅಂತಂದ್ರೆ ಹೊಸದಾದ, ಲೋಹಿ ಅಂತಂದ್ರೆ ರಕ್ತ, ಹೊಸದಾದಂಥ ಬಿಸಿ ರಕ್ತದ ಒಂದು ಕಡಲಿನಲ್ಲೇ, ಕಡಲು ಮೀನ್ಸ್ ಸಮುದ್ರ, ಬಿಸಿ ರಕ್ತದ ಒಂದು ಕಡಲಿನಲ್ಲೇ ಏನಾಗಿ ಬಿದ್ದಿದ್ರಿವ? ಬೀಳದನೆ ಕುರುಪತಿ ನೋಡಿ. ಆ ಬಿದ್ದನ್ನ ಇವತ್ತು ಕುರುಪತಿಯಾದಂಥ ದುರ್ಯೋಧನ ನೋಡಿ, ಕಂಡು ಆತನನ್ನು ನೋಡಿ ಅಭಿಮನ್ಯು ಕುಮಾರಂ ನಾಸಿ ವೀರಣಂ ನೋಡಿ, ಯುದ್ಧ ವೀರನಾದ ನಾಸಿ, ಆಸಿ ಆಸಿ ಯುದ್ಧ ವೀರನಾದಂಥ ಅಭಿಮನ್ಯು ಕುಮಾರನನ್ನ ದುರ್ಯೋಧನ ಕಾಣ್ತಾ ಇದ್ದಾನ್ರಿ. ಯಾವ ರೀತಿಯಾಗಿ ಕಾಣ್ತಾ ಇದ್ದಾನ? ಇಲ್ಲಿ ಅರ್ಧ ಮುಚ್ಚಿದ ಕಣ್ಣುಗಳೆಂಬ ಹೂ ನೋಡ್ರಿ, ಅರ್ಧ ಮುಗಿರ್ತಿದ್ದ, ಅರ್ಧ ಮುಗಿರ್ತಿದ್ದ ಇವತ್ತ ಕಣ್ಣುಗಳೆಂಬ ಹೂ, ಕೈ ಅಲರಂ ಅರ್ಧ ಮೊಗಂ. ಯಾವ ರೀತಿಯಾಗಿ ಆತ ಕುರುಕ್ಷೇತ್ರ ಯುದ್ಧದಲ್ಲೇ ಇವತ್ತ ಬಿದ್ದಿದ್ದ. ಯಾರಿಂದ ಇವತ್ತು ಶತ್ರುಗಳ ಹೊಡೆತದಿಂದ ಸಾವನ್ನಪ್ಪಿದ್ದ, ಆತನ ಮನೋಧರ್ಮವನ್ನ ಇವತ್ತು ಮೆಚ್ಚಿ ಏನ್ ಮಾಡ್ತಾ ಇದ್ದಾನ್ರಿ ಇವ? ಆತನನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ. ಏನಂತ? ಅರ್ಧ ಮುಚ್ಚಿದ ಕಣ್ಣುಗಳೆಂಬ ಹೂ, ಅರಳಿದ ಮುಖ, ಕಡಿದು ಹೋದಂತ ಕೈಗಳು, ಅತಿ ಭಯಂಕರವಾಗಿ ಔಡು ಕಚ್ಚಿದ, ಅತಿ ಭಯಂಕರವಾಗಿ ಕಚ್ಚಿದಂತ ಒಂದು ಔಡು ಅಂದ್ರೆ ದವಡೆ, ಬಾಣಗಳ ಹೊಡೆತದಿಂದ ಇವತ್ತು ಜರ್ಜರಿತನಾದ, ಜರ್ಜರಿತವಾದಂಥ ಶರೀರದವನಾಗಿ ಇವತ್ತು ನವ ಬಿಸಿ ರಕ್ತದ ಕಡಲಿನಲ್ಲಿ ಯುದ್ಧ ವೀರನಾಗಿ ನಡೆದ ಅಭಿಮನ್ಯುವಿನ ಇವತ್ತ ದುರ್ಯೋಧನ ಕಂಡು ಏನಂತ ಹೇಳ್ತಾನೆ ನೋಡ್ರಿ. ಮುಂದಕ್ಕೆ ದುರ್ಯೋಧನ ಆತನನ್ನ ಕಂಡು ಏನಂತ ಹೇಳ್ತಾನೆ? ವಚನದಲ್ಲಿ ಹೇಳ್ತಾರೆ, ಅಂತಾತ ನನ್ನ ಅಹಿಕೇತನಂ ನೋಡೆ, ಅಂತಾತನ ಅಹಿಕೇತನಂ ನೋಡೆ. ಈ ರೀತಿಯಾಗಿ ಇವತ್ತ ಸರ್ಪಧ್ವಜವನ್ನ ತನ್ನಲ್ಲಿ ಹೊಂದಿದಂತ ದುರ್ಯೋಧನ ಈ ಒಂದು ದೃಷ್ಟಾಂತವನ್ನ ನೋಡಿ ಯಾವ ರೀತಿಯಾಗಿ ಹೇಳ್ತಾನೆ? ಗುರುಪನಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ನೋಡ್ರಿ, ಗುರುಪನಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಹುಗಲದಂ ಪಕ್ಕು ರಣಾಜೀರದೊಳು ಅರಿನೃಪ ನಿಕ್ಕಿದ, ನರಸುತ
ಅರಸನ ಪುತ್ರ. ಯಾವ ಅರಸನ ಪುತ್ರ? ಅರ್ಜುನನ ಪುತ್ರನಾದಂತ ಅಭಿಮನ್ಯು. ನರಸುತ ನಿನ್ನೋರಿಗೆಯ ಧರೆಗೆ ಗಂಡರು ಮೂಳರೆ ಅಂತ ಹೇಳ್ತಾನೆ ನೋಡಿ. ಎಷ್ಟು ಸುಂದರವಾದಂಥ ಒಂದು ಮಾತು. ಗುರು ಪನಿದ ಚಕ್ರವ್ಯೂಹ ಹೆನಿದ ಗುರು ದ್ರೋಣಾಚಾರ್ಯರು ರಚಿಸಿದಂತ ಯಾವುದೇ ಚಕ್ರವ್ಯೂಹ ಯಾವುದು? ಇವತ್ತು ನಾವು ನೋಡ್ತಾ ಇದ್ದೀವಿ 5ನೇ ಒಂದು ಪದ್ಯ. ಪನಿದ ಯಾವ ಪನಿದ? ಹೆನಿದ ಗುರು ದ್ರೋಣರು ಹೆಣೆದ. ಗುರು ದ್ರೋಣರು ಹೆಣೆದಂತ ಚಕ್ರವ್ಯೂಹವನ್ನು ರಚಿಸಿದಂತ ಅವರು ಯಾರು? ಗುರು ದ್ರೋಣಾಚಾರ್ಯರು ರಚಿಸಿದಂತ ಒಂದು ಚಕ್ರವ್ಯೂಹವನ್ನ ನೋಡ್ರಿ. ಪೆರರು ಬೇರೆಯವರು ಯಾರು ಇವತ್ತು ಭೇದಿಸಲು ಸಾಧ್ಯವಿಲ್ಲ. ಪೆರರು ಪುಗಲನಂ ಪೊಕ್ಕು ಪುಗಲನಂ ಪ್ರವೇಶಿಸು. ಪ್ರವೇಶಿಸು ನೋಡಿ, ಪ್ರವೇಶಿಸು. ಏನನ್ನ ಪ್ರವೇಶಿಸು? ಗುರು ದ್ರೋಣಾಚಾರ್ಯರು ಇವತ್ತ ರಚಿಸಿದಂತ ಚಕ್ರವ್ಯೂಹವನ್ನ ಇವತ್ತು ಪ್ರವೇಶಿಸುವುದು ಅಷ್ಟು ಸುಲಭದ ಮಾತಲ್ಲ. ಎಲ್ಲಿ? ಯುದ್ಧ ಭೂಮಿಯಲ್ಲಿ. ಅದಕ್ಕಾಗಿ ಹೇಳ್ತಾನೆ, ಗುರು ಪಣಿದ ಚಕ್ರವ್ಯೂಹ ರಚನೆ ಪೆರಗರಿದು. ಬೇರೆಯವರಿಗೆ ಇದು ಅರಿಯಲು ಅಷ್ಟು ಸುಲಭವಾದಂಥದ್ದಲ್ಲ. ಗುರು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸುವುದು ಪೆರಗರಿದು ಬೇರೆ ಯಾರಿಗೂ ಸಾಧ್ಯವಿಲ್ಲ. ನೋಡಿ, ಬೇರೆ ಯಾರಿಗೂ ಸಾಧ್ಯವಿಲ್ಲ. ಪುಗಲದೆ ಪೊಕ್ಕು ಪ್ರವೇಶಿಸುವುದು ಸಾಧ್ಯವಿಲ್ಲ. ರಣಜೀರದೊಳ್ ಅರಿನೃಪ ನಿಕ್ಕಿದ. ರಣಜೀರದೊಳ್ ಅಂತಂದ್ರ ಯುದ್ಧ ಭೂಮಿಯಲ್ಲೇ. ರಣಜೀರ ಯುದ್ಧ ಭೂಮಿಯಲ್ಲೇ ಇವತ್ತು ಅರಿ ಅಂತಂದ್ರ ಶತ್ರು. ಅರಿನೃಪ ನಿಕ್ಕಿದ. ಅರಿ ಅಂತಂದ್ರ ಶತ್ರು. ಯಾರ ಶತ್ರು? ಪಾಂಡವರು ಕೌರವರಿಗೆ ಶತ್ರುವಾಗಿದ್ರು. ಪಾಂಡವರ ಮಗನಾದಂತ ಇವತ್ತು ಅರ್ಜುನನ ಮಗನಾದಂತ ಅಭಿಮನ್ಯುವಿನ ಕುರಿತು ಇವತ್ತು ಏನ್ ಮಾಡ್ತಾ ಇದ್ದಾನೆ? ದುರ್ಯೋಧನ ಹೇಳ್ತಾ ಇದ್ದಾನೆ, ಅರಿ ಅಂತಂದ್ರೆ ಶತ್ರು. ಈ ರೀತಿ ಹಾಗೆ ಏನ್ ಮಾಡ್ತಾನೆ? ಇಲ್ಲೇ ಆತ ಅರಿನೃಪ ಪೊಕ್ಕೋ ರಣಾಜೀರದೊಳ ಅರಿನೃಪ ನಿಕ್ಕಿದ. ಶತ್ರು ಸೈನ್ಯವನ್ನು ಇವತ್ತು ಭೇದಿಸಿ, ಶತ್ರು ಸೈನ್ಯವನ್ನು ಭೇದಿಸುವಂತ ಆತನಿಗೆ ಹೇಳ್ತಾನೆ ನರಸುತ. ನರ ಅಂತಂದ್ರೆ ಮನುಷ್ಯ, ಸುತ ಅಂತಂದ್ರೆ ಮಗ. ಅರ್ಜುನನ ಮಗನಾದಂತ ಅಭಿಮನ್ಯುವೇನೆ ನಿನ್ನೋರಿಗೆಯ ದೊರೆಗೆ ಗಂಡರು ಮೂಳರೆ. ನಿನ್ನೋರಿಗೆಯ ದೊರೆಗೆ ಅಂದ್ರೆ ನಿನ್ನ ಓರಿಗೆ ನಿನಗೆ ಸರಿಸಮಾನರಾದಂತ ಗಂಡರು, ನಿನಗೆ ಸರಿಸಮಾನರಾದಂತ ಗಂಡರು ಇವತ್ತ ಯಾರು ಇಲ್ಲ. ಈ ಜಗದಲ್ಲಿ ನಿನಗೆ ಸರಿಸಮಾನರಾದಂಥವರು ಯಾರು ಇಲ್ಲ. ಹಾಗಾದ್ರೆ ಹೇಳ್ತಾರೆ, ಇವತ್ತು ನಾವು ಅದರ ಒಂದು ಭಾವಾರ್ಥವನ್ನು ನೋಡೋಣ ವಿದ್ಯಾರ್ಥಿಗಳಿಗೆ. ಏನಂತಂದ್ರ, ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನ ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಅಂತಹದನ್ನ ಭೇದಿಸಿ ಹೊಕ್ಕು ರಣರಂಗದಲ್ಲಿ ಶತ್ರು ರಾಜ್ಯವನ್ನು ಪಡೆದುಕೊಂಡ ಅರ್ಜುನನ ಮಗನೇ, ನಿನಗೆ ಸರಿಸಾಟಿಯಾದಂಥ ಗಂಡರಿದ್ದಾರೆಯೇ ಅಂತ ಪ್ರಶ್ನೆಯನ್ನ ಮಾಡ್ತಾನೆ. ನಿನಗೆ ಸರಿಸಾಟಿಯಾದಂಥ ಗಂಡರಿದ್ದಾರೆಯೇ ಪ್ರಶ್ನೆ ಮಾಡಿ ಇವತ್ತು ಮುಂದಕ್ಕೆ ಬರ್ತಾ ಇದ್ದಾನೆ. ಅಸಮಬಲ ಭವದ್ವಿಕ್ರಮ ಸಂಭವಂ ಪೆರರ್ಗೆ ನಿನ್ನ ನಾನಿನಿತು ಪ್ರವರ್ತಿಸುವೆ ಅಭಿಮನ್ಯು. ನಿನ್ನ ನಾನಿನಿತು ಇಷ್ಟನ್ನೇ, ನಾನು ನಿನ್ನಲ್ಲಿ ಇಷ್ಟನ್ನೇ ಪ್ರಾರ್ಥಿಸುವೆ ಅಭಿಮನ್ಯು. ನಿಜ ಸಾಹಸ ದೇಕಾನು
ನಿಜ ಸಾಹಸ ದೇಶ ಅನುಮರಣ ಮೆಗಕೆ ಗಡ ಅಂತ ಹೇಳಿದ್ರು ನೋಡ್ರಿ. ಅಸಮಬಲ ಭವದ್ವಿಕ್ರಮಂ ಸಂಭವಂ. ಪೆರರ್ಗೆ ನಾನಿನಿತು ಪ್ರಾರ್ಥಿಸುವೆನು. ಅಭಿಮನ್ಯು ನಿಜ ಸಾಹಸ ಏಕ ದೇಶ ಹನುಮಾನ್ ಮರಣಂ ಮೆಗಕೆ ಗಡ ಅಂತ ಹೇಳಿದ. ಅಸಮಬಲ ನೋಡ್ರಿ, ಅಸಮಬಲದಿಂದ ಕೂಡಿದ ನಿನ್ನ ಪರಾಕ್ರಮತೆ, ಅಸಮಬಲದಿಂದ ಕೂಡಿದ ನಿನ್ನ ಪರಾಕ್ರಮ ಶೌರ್ಯ ಬೇರೆ ಯಾರಿಗೂ ಕೂಡ ಬರುವುದು ಅಸಂಭವ. ನೋಡ್ರಿ, ಬೇರೆ ಯಾರಿಗೂ ಕೂಡ ಬರುವುದು ಇವತ್ತು ಅಸಂಭವ. ಅಂದ್ರೆ ನೀನೆಷ್ಟು ಪರಾಕ್ರಮಿಯಾಗಿದೆಯಾ, ಶೌರ್ಯನಾಗಿದೆಯಾ, ಇವತ್ತ ಸಾಹಸವನ್ನ ನೀನು ಹೊಂದಿದೆಯಾ. ಇದು ಬೇರೆ ಯಾರಿಗೂ ಬರಲು ಅಸಂಭವವಾಗಿದೆ. ನಾನು ನಿನ್ನಲ್ಲಿ ಇಷ್ಟನ್ನೇ ಪ್ರಾರ್ಥಿಸುವೆ, ನಿನ್ನ ಸಾಹಸದಲ್ಲಿ ಒಂದಂಶದಷ್ಟಾದರೂ, ನಿನ್ನ ಸಾಹಸದಲ್ಲಿ ಒಂದಂಶದಷ್ಟಾದರೂ ಹೋಲುವ ಅನುರೂಪವಾದಂತಹ ಮರಣ ನನಗೆ ಬಂದರೆ ಸಾಕು ಅಂತ ಕೇಳ್ತಾನೆ. ಅನುರೂಪವಾದಂಥ ಅದಕ್ಕೆ ಹೇಳ್ತಾನೆ, ನಿಜ ಸಾಹಸದ ಏಕ ದೇಶ ಅನು ಅಂತಂದ್ರೆ ಒಂದಿಷ್ಟಾದರೂ ಕೂಡ. ಅನು ಅಂತಂದ್ರೆ ಏನ್ರಿ, ಇವತ್ತ ಒಂದಂಶದಷ್ಟಾದರೂ, ನಿನ್ನ ಸಾಹಸದಲ್ಲಿ ಒಂದಂಶದಷ್ಟಾದರೂ ಹೋಲುವಂತ ಅನುರೂಪದ ಮರಣ ಇವತ್ತು ನನಗೆ ಬಂದರೆ ಸಾಕು. ಹಾಗಾದ್ರೆ ನಾವೀಗೇನು ಮಾಡಿದ್ವಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವೇನು ಮಾಡಿದೀವ, 6 ನುಡಿಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಇವತ್ತು ಇಲ್ಲಿ 6 ನುಡಿಗಳಲ್ಲಿ ತನ್ನ ಒಂದು ಪ್ರಲಾಪವನ್ನ, ವೇದನೆಯನ್ನ ಇವತ್ತೇನು ಮಾಡ್ತಾ ಇದ್ದಾನ ಅಂತ, ಯಾರು ದುರ್ಯೋಧನ ಕುರುವಂಶದ ರಾಜ ಯಾವ ರೀತಿಯಾಗಿ ವ್ಯಕ್ತಪಡಿಸಿದ ಅನ್ನುವಂಥದ್ದನ್ನು ನಾವು ಇಲ್ಲಿವರೆಗೆ ನೋಡಿದ್ದೇವ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು 7, 8 ಮತ್ತು 9ನೆಯ ಹಾಗೆ ನೋಡ್ತಾ ಹೋಗೋಣ. ಧನ್ಯವಾದಗಳು.